ಕೂಡ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟು ಯಾವತ್ತನ್ನು ಬದುಕ್ತಾನೋ ಅವ ಹಿರಿಯನಲ್ಲದೆ ವಯಸ್ಸು ಹೋದವರೆಲ್ಲ ಹಿರಿಯರಲ್ಲ. ಹೊರಗೆ ಹಿರಿಯರಾಗಿ ನಿಜವನ್ನರಿಯದವರು ಕಿರಿಯರೊಳಗೆ ಅರಿತವ ಕಿರಿಯವನಾದರೆ ಏನೋ ಅವ ಜಗಕ್ಕೆ ಹಿರಿಯನು. ಅವನು 20 ವರ್ಷದ ಯುವಕ ಇರಬಹುದು. ಇವತ್ತು ನಮ್ಮ ಪಕ್ಕದಲ್ಲಿ ಒಬ್ಬ ಮಹಾನುಭಾವರು ಅಪ್ಪ ಅವರು ಹೇಳಿದ್ರು, ಸ್ಪೋಕನ್ ಇಂಗ್ಲಿಷ್ನೊಳಗೆ ಇವತ್ತಿನ ತನಕ ಎಂದೂ ಶಾಲೆಯನ್ನು ಹತ್ತದ ಮನುಷ್ಯ ಇವತ್ತು ವಿಶ್ವಮಾನ್ಯನಾಗಿ ಪ್ರತಿಯೊಬ್ಬರಿಗೂ ಕೋಚ್ ಕೊಡ್ತಾನೆ ಅಂತಂದ್ರೆ ಆ ತಮ್ಮನ ವಯಸ್ಸು ಬಹಳ 30-35 ಇದ್ದಿತ್ತು. ಏನು ಅವ ಹಿರಿಯನೋ ನಾನು ಹಿರಿಯನೋ? ವಿಚಾರವಂತ ಹಿರಿಯ, ಪ್ರಯತ್ನವಾದಿ ಹಿರಿಯ, ದುಡಿಯುವ ಹಿರಿಯ, ನೀಡುವ ಹಿರಿಯ. ಹಿರಿಯತನ ಅಂತ ಅನ್ನೋದು ಸುಮ್ಮನೆ ಅದು ವಯಸ್ಸಿನಿಂದ ಆಗಲಿ ಅಥವಾ ಯಾರದೋ ಒಂದು ಪ್ರಶಸ್ತಿ ಪತ್ರಿಕೆಯಿಂದ ಆಗಲಿ ಬರೋದಲ್ಲ. ಬದುಕಿನಲ್ಲಿ ವಿಚಾರ ಮಾಡಬೇಕು. ಪ್ರತಿಯೊಂದು ಈಗ ಇಳಿದು ಹೋಗುವಾಗ ಯಾರೋ ಮುದುಕರು ತದಕರು ಹೋಗುವಾಗ ವಿಚಾರ ಮಾಡಬೇಕು. ಹಿಂಗೆ ನಾನು ದುಗಿಸಿದ್ರೆ ಏನಾದೀತು, ಒಂದ್ ಸ್ವಲ್ಪ ರಟ್ಟಿ ಹಿಡಿದು ಇಳಿಸಿದ್ರೆ ಏನಾದೀತು ಅಂತ ವಿಚಾರ ಮಾಡಿದ್ರಿ ಅಂತಂದ್ರೆ ನಾವು ಗವಿಸಿದ್ದೇಶ್ವರ ಅಪ್ಪಂಗಳ ಶಿಷ್ಯರು ಅಂತ ಅರ್ಥ. ಎಲ್ಲಿ ವಿಚಾರ ಇಲ್ಲ, ಎಲ್ಲಿ ವಿಚಾರವಿಲ್ಲದೆ ಮೂರ್ಖರಂತೆ ನಾವು ಬದುಕ್ತೀವಲ್ಲ. ಎಷ್ಟು ವರ್ಷ ಬದುಕಿದ್ರಿ ನಾವು? ಎಷ್ಟು ವರ್ಷ ಬದುಕಿದ್ರಿ ನಾವು? ಒಂದ್ ಮನೆಗೆ ಕಳ್ತನಕ್ಕೆ ಹೋಗಿ ಯಾರು ಗೊತ್ತಿಲ್ಲದಂಗೆ ಎಷ್ಟು ಶಣಿತಾನ ನೋಡು. ಕಳ್ತನದೊಳಗೆ ನಮ್ಮ ಮನೆಯ ವಸ್ತು ನಮಗೆ ಸಿಗುವುದಿಲ್ಲ. ಸರ್ವತ್ನ್ಯಾಗ ಬಂದ ನಮ್ಮ ಮನೆ ಕದದ ಕಿರಣಿ ತಪ್ಪಿಸಿ ನಾವನ್ನ ತುಳಿಲಾರ್ದಂಗೆ ಕಟ್ಟಲ್ದಾಗ ದಾಟಿ ನಾವು ಎಲ್ಲಿ ಡಬ್ಬಿ ಇಟ್ಟಿವೋ ಅದನ್ನು ತಗೊಂಡು ಅದನ್ನು ತನ್ನ ಗಂಟು ಕಟ್ಕೊಂಡು ಕಡಾಕಕ್ಕಾಣ ಅಂದ್ರೆ ನಂಬಿಕೆ ಏನು ದಡ್ಡದ? ನಾವು ನಂಬಿಕೆ ಏನು ದಡ್ಡಿಲ್ಲವ. ನಮ್ಮ ಮನೆಯ ಸಾಮಾನು ನಮಗೆ ಸಿಗುದಿಲ್ಲ, ಮತ್ತೆ ನಮ್ಮ ಮನೆಯ ಸಾಮಾನು ನಮಗೆ ಗೊತ್ತಿಲ್ಲದಾಗ ಕತ್ತಲ್ದಾಗ ಎದ್ದು ಹೋಗ್ತಾನಂತಂದ್ರೆ ಅವ್ನ ನಂಬಿಕೆ ಚಲೋನೇ ಇರ್ತಾನೆ. ಗೋಲ್ಡ್ ಮೆಡಲ್ ಇಷ್ಟವ, ಗೋಲ್ಡ್ ಮೆಡಲ್ ಇಷ್ಟ. ಅವ ಹಿಂಗೊಂದು ಗಂಟು ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಕ್ಯಾಶೆ ಅದು ಹಿಂಗ ಹಾದು ಹೋಗ್ತಿದ್ದ. ರೈತಾಪಿ ಊರು ಎಲ್ಲ ನಮ್ಮ ಹಳ್ಳಿ ಜನಾಂಗ. ಅಲ್ಲಿ ಒಂದು ದನಗಳು ಕಟ್ಟುವುದೊಂದು ಗ್ವಾದ್ಲಿ ಅಂತಾರೆ, ಹಕ್ಕಿ ಅಂತೀರಿ. ಅಲ್ಲಿ ದನಗಳು ಕಟ್ಟಿದ್ರು. ಆ ದನಗಳು ಆ ಕಡೆ ತುಂಬ ಇದ್ದು, ಈ ಕಡೆ ಒಂದು ಎಮ್ಮೆ ಒಂದಿಟ್ಟು ಹಟ್ಟಾಗಿ ಹಿಂದಕ್ಕೆ ಸರಿದ ಮನೆಗಿತ್ತು. ಹಿಂದಕ್ಕೆ ಸರಿದ ಮನೆಗೆ ಅದರ ಬಾಲ ಇವ್ ಹಾದು ಹೋಗೋ ರಸ್ತಾದಾಗ ಬಿದ್ದಿರ್ತಾರೆ. ಹಿಂಗ್ ಬಿದ್ದಿರ್ತಾರೆ. ಇವು ಕತ್ತಲ್ದಾಗ ತಲೆ ಮೇಲೆ ಗಂಟು ಇಟ್ಕೊಂಡೆ ಹಿಂಗೆ ದಾಟಬೇಕು ಅನ್ನೋದಕ್ಕೆ ಅದ್ರ ಬಾಲ ತುಳಿದ ಕೂಡಲೇ ಆ ಮನ್ಕೊಂಡ್ ಎಮ್ಮೆ ಅಂತು, ಸ್ವಲ್ಪ ವಿಚಾರ ಮಾಡೋ. ಯಾವ್ದು ಅಂದದ್ದು? ಯಾವುದು? ಎಮ್ಮಿ. ಸ್ವಲ್ಪ ವಿಚಾರ ಮಾಡೋ ಅಂತು. ಅವಾಗ ಯಾರೋ ಮಾತಾಡ್ದಂಗೆ ಆಕತ್ತಲ್ಲ ಅಂತ ಹೊಳ್ಳಿ ನೋಡ್ದ. ಮಾತಾಡೋದು ಎಮ್ಮೆ ಆಗಿತ್ತು. ಎಮ್ಮೆಂತು, ನೋಡೋ ವಿಚಾರ ಮಾಡಿ ಇನ್ನೊಬ್ಬರ ಗಂಟು ತಗೊಂಡು ನಾನು ಹೋದ ಜನ್ಮದೊಳಗೆ ಇದೇ ಮನೆಯೊಳಗೆ ನಾನು ಬೆಕ್ಕಾಗಿ ಬಂದಿದ್ದೆ. ಬೆಕ್ಕಾಗಿ ಬಂದು ಇವ್ರು ಮಣ್ಕೊಂಡು ಎಳೆದಾಗ ಇವ್ರ ಹಾಲಿನ ಗುಂಡೆದ ಒಂದು ಗೂಟಕ್ಕೆ ಹಾಲು ಕುಡಿದು ಹೋಗಿದ್ದೆ. ಆ ಗೂಟಕ್ಕೆ ಹಾಲು ಹೇಳಲಾರ್ದ ಕುಡಿದ ತೆಪ್ಪಿಗೆ ಇಂದು ಎಮ್ಮೆಯಾಗಿ ಹುಟ್ಟಿ ಬಂದು 7 ಸಲ ಇಳಿದನು ಇವ್ರ ಮನ್ಯಾಗಣ. ಇಲ್ಲಿ ಎಮ್ಮೆ ವಿಚಾರ ಮಾಡಕತ್ತದ. ಮಣ್ಕೊಂಡ ಎಮ್ಮೆ, ಗೊಲ್ಲ ಮಣ್ಕೊಂಡ ಎಮ್ಮೆ, ನೀವು ಹಾಕಿದ ಬಡ್ಡ ಹುಲ್ಲು ತಿಂದು ಎಮ್ಮೆ ವಿಚಾರ ಮಾಡಕ್ ಹತ್ತದ. ಹೇಳಲಾರದೆ ಇನ್ನೊಬ್ಬರು ಒಂದು ಗುಟಕ್ಕೆ ಹಾಲು ಕುಡ್ದದ್ದಕ್ಕೆ 7 ಸೂಲ ಇಳದ ಇವ್ರ ಹೆಂಡ್ಯಾಗ ಬಂದು ಬಿದ್ದೀನಿ. ನೀ ಇಷ್ಟು ಗಂಟ ಕಟ್ಕೊಂಡು ಹೊಂಟಿಯಲ್ಲ, ನೀಸು ಜನ್ಮ ಬಂದು ಇಲ್ಲಿ ನಾಯಾಗಿ ಮುಟ್ಟಿಸ್ಬೇಕಾಗತ್ತ ಅನ್ನೋದನ್ನು ವಿಚಾರ ಮಾಡೋ. ಆ ಎಮ್ಮಿ ಮಾತು ಯಾವಾಗ ಕೇಳ್ದೋ ಮೈ ಝುಮ್ ಅಂದಂಗಾತು. ಹೋಗಿ ಮೆಲ್ಕ ಆ ಸಾಮಾನುಗಳನ್ನ ಇಟ್ಟವ. ಎಲ್ಲೆಲ್ಲಿ ತಗೊಂಡಿದ್ದಲ್ಲ ಅಲ್ಲೇ ಇಟ್ಟ. ಕಡೆ ಸಾಮಾನು ಇಡು ಗದ್ದಲದೊಳಗ ಮಣಿ ಮಾಲಕನ ಕಾಲ್ ತೊಳ್ದ. ಅವ ಬದಕಣೆ ಎದ್ದ. ಯಾರನೇ ಅಂದ? ನಾನು ಸತ್ಯವಂತ ಅಂದವ. ಏನಂತಾನವ? ಏನಬೇಕಾಗಿತ್ತು? ನಾನು ಕಳ್ಳ ಅಂತ ಹೇಳಬೇಕಾಗಿತ್ತು. ನಾನು ಸತ್ಯವಂತ, ನಾನು ಚಾರಿತ್ರ್ಯವಂತ, ನಾನು ವಿಚಾರವಂತ ಅಂತ ಅಂದ. ಅವ ಬದುಕಿನ ಅಂಗಿ ಹಿಡ್ಕೊಂಡು ಕ್ಯಾಶಿಯ ಲೈಟ್ ಹಚ್ಚಿದ. ಇವು ಮಾರಿಗೆಲ್ಲ ಕರಿ ಮಸಿ ಹಚ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ನಿಂತಿದ್ದ. ಹೇ ನೀನು ಕಳ್ಳ ಅಂದ. ಯಾರೋ ಮನೆ ಮಾಲಕ ಏನಂತಾನೆ? ನೀನು ಕಳ್ಳ ಅಂದ. ಇಲ್ಲ, ನಾನು ಸತ್ಯವಂತ ಅಂತ ಇವ ಅಂದ. ನೀ ರಾತ್ರಿ ಸತ್ಯವಂತ ಆದ್ರೆ ನಮ್ಮ ಮನೆಗೆ ಯಾಕೆ ಬಂದಿದ್ದಿ ಅಂದ. ಹೌದು, ನಾನು ಕಳ್ಳ. ಯಾವಾಗ? ಮನ್ಯಾಗ ಬರುವಾಗ. ನಿನ್ನ ಮನೆ ಕಿರಣಿ ತಪ್ಪಿಸಿ ಆ ರಾಡ್ ಬಗ್ಸಿ ಬರುವಾಗ ನಾನು ಕಳ್ಳ. ಆದ್ರೆ ಈಗ ಹೋಗುವಾಗ ನಾನು ಸತ್ಯವಂತ. ಹೆಂಗ ಅಂದ? ಎಮ್ಮೆ ಹೇಳಿದ ಮಾತು ಕೇಳಿ ವಿಚಾರ ಮಾಡೆ
ಕಟ್ಟಿಕೊಂಡಂತ ಸಾಮಾನುಗಳನ್ನ ಅದ ಮೆಟ್ಟಿನಾಗಿ ಇಟ್ಟು ಕ್ಯಾಶ್ ಹೊಂಟಿನಲ್ಲ, ಅದಕ್ಕೆ ನೀ ಹೇಳಬೇಕು ನಾನು ವಿಚಾರವಂತ ಅಂತ ನೀ ಕರಿಬೇಕು ಅಂದಾಗ ಮಾಲಕನಿಗೆ ಜ್ಞಾನೋದಯ ಆಗಿಬಿಟ್ಟಿತ್ತದು. ನೋಡಿ, ಕ್ಷಣದ ಹಿಂದೆ ಕಳ್ಳ ಮನೆಯ ಕದವನ್ನು ಮುರಿದು ಬರುವಾಗ ಆತನ ಹೆಸರು ಕಳ್ಳ. ಆ ಕಳ್ಳತನಕ್ಕೆ ಬಂದ ವ್ಯಕ್ತಿ ಮಲಗಿದ ಎಮ್ಮೆಯ ವಿಚಾರವನ್ನು ಕೇಳಿ ಆತ ತನ್ನ ಕಳ್ಳತನದಿಂದ ಪರಿವರ್ತನೆ ಆದಲ್ಲ, ಆ ಪರಿವರ್ತನೆ ಆಗಿ ಆ ಕೊಟ್ಟ ಸಾಮಾನುಗಳನ್ನು ಮೆಟ್ಟಿಗೆ ಇಟ್ಟು ಬಂದಲ್ಲ, ಅವಾಗ ಅವ ಏನಾದ ಅಂದ್ರೆ ಸತ್ಯವಂತನಾದ. ಸತ್ಯವಂತನಾಗಲಿಕ್ಕೆ, ಆಚಾರವಂತನಾಗಲಿಕ್ಕೆ, ವಿಚಾರವಂತನಾಗಿ ಕೊಪ್ಪಳದ ವೇದಿಕೆ ಮೇಲೆ ಸನ್ಮಾನ ಮಾಡಿಸಿಕೊಳ್ಳಿಕ್ಕೆ ವರ್ಷಗಳು ಬೇಕಾಗಿಲ್ಲ, ಯುಗಗಳು ಬೇಕಾಗಿಲ್ಲ, 50 ವರ್ಷ ಬೇಕಾಗಿಲ್ಲ, ಒಂದು ಕ್ಷಣ ಸಾಕು. ಒಂದು ಕ್ಷಣ ಸಾಕು ವಿಚಾರದಿಂದ. ಒಂದು ಕ್ಷಣದ ಹಿಂದಿನ ಅವಿಚಾರ ನನ್ನನ್ನು ದುರ್ವರ್ತನೆಯಲ್ಲಿ ತೊಡಗಿ ನನ್ನನ್ನು ಸಮಾಜದಲ್ಲಿ ಅಪಮಾನಿತ ವ್ಯಕ್ತಿಯನ್ನಾಗಿ ಮಾಡುತ್ತಿದ್ರೆ, ಒಂದು ಕ್ಷಣದ ವಿಚಾರ ನನ್ನನ್ನು ಏನ್ ಮಾಡಬಲ್ಲದು ಅಂದ್ರೆ ಮಹಾಂತನನ್ನಾಗಿ ಮಾಡಬಲ್ಲದು, ಮಹಾನುಭಾವನನ್ನಾಗಿ ಮಾಡಬಲ್ಲದು, ದೇಶದ ಅತ್ಯಂತ ಎತ್ತರದ ವ್ಯಕ್ತಿಯನ್ನಾಗಿ ಮಾಡಬಲ್ಲದು. ಬಹಳ ಚೆನ್ನಾಗಿ ಬರೀತಾ ಇದ್ದಾರೆ ಮಲಗಿರರು ಒಂದ್ ಕಡೆ. ಬಿಡುವ ಹೆದುಳು ಡಂಬವ, ಮಾನಸದೊಳಗೆ ಎಡವಿಡದೇ ಇರು ಶಂಭುವ, ಒಡಲೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನಿನ್ನ ಅರಿಯನೆ ಮರುಳೇ. ಬಿಡೋ ಬಾಹ್ಯದಳು ಡಂಬವ, ಬಾಹ್ಯದೊಳಗೆ ಡಂಬಾಚಾರಗಳನ್ನು ಮಾಡಿ, ಬಾಹ್ಯದೊಳಗೆ ಪ್ರಶಸ್ತಿ ಪತ್ರಗಳನ್ನು ತೆಗೆದುಕೊಂಡು, ಬಾಹ್ಯದೊಳಗೆ ಏನಾದರೂ ಆಚಾರ ವಿಚಾರಗಳನ್ನು ಮಾಡದೆ, ಜೀವನದಲ್ಲಿ ನಾನಾರೆಂಬುದನ್ನು ತಿಳಿಯದೆ, ಸತ್ಯದ ಅರ್ಥವನ್ನು ಮಾಡದೆ, ಅದರ ಪ್ರಯೋಗದಲ್ಲಿ ತಾನಿಲ್ಲದೆ ಆಕಸ್ಮಿಕವಾಗಿ 100 ವರ್ಷ ಬದುಕಿದ್ರೂ ಕೂಡ ಅವನು ಜಗದೊಳಗೆ ಕಿರಿಯನು, ಅವನು ಹಿರಿಯನಲ್ಲ. ಯಾವತ್ತನು ಹಿರಿಯ ಅಂತಂದ್ರೆ ಪ್ರತಿಕ್ಷಣ ವಿಚಾರ, ಪ್ರತಿಕ್ಷಣ ವಿಚಾರ. ನಾವು ನಾಳೆಯಿಂದ ಮಾಡಬೇಕಾದ, ಈ ಕ್ಷಣದಿಂದ ನಾಳೆ ಅಲ್ಲ, ಈ ಕ್ಷಣದಿಂದಲೇ ಮಾಡಬೇಕಾದದ್ದು ಏನು ಅಂತಂದ್ರೆ, ನನ್ನ ವಯಸ್ಸು ಎಷ್ಟಾತು, ಇನ್ನು ನನಗೆ ಈ ಭೂಮಿಯಲ್ಲಿ ದಿನಗಳು ಎಷ್ಟಿದಾವೆ, ಈ ಭೂಮಿಯಲ್ಲಿರುವಂಥ ಪರಮಾತ್ಮ ಕೊಟ್ಟ ಅವಕಾಶದಲ್ಲಿ ನಾನು ಇಲ್ಲಿವರೆಗೆ ನಾನು ಏನು ಮಾಡಿದೆ, ನಾನು ಇನ್ನು ಉಳಿದ ದಿನಗಳನ್ನು ನಾನು ಹೇಗೆ ಕಳಿಬೇಕು, ನಾನು ಸತ್ತ ನಂತರವೂ ಕೂಡ ಲೋಕದಲ್ಲಿ ನಾನು ಏನಾದರೂ ಉಳಿಬೇಕಾಗಿತ್ತು ಅಂತಂದ್ರೆ ನನ್ನ ಕರ್ಮಗಳು ಹೇಗಿರಬೇಕು ಅನ್ನೋಂಥ ವಿಚಾರವನ್ನು ಮಾಡಿ ಒಂದೊಂದು ಹೆಜ್ಜೆಯನ್ನು ಇಟ್ಟರೆ ಆ ಹೆಜ್ಜೆಯೇ ನಮ್ಮನ್ನು ಜೀವನದ ಉದ್ಧಾರ ಮಾಡಬಲ್ಲದೆ ಹೊರತು ನಾನು ಸುಮ್ಮನೆ ಕಿಲೋಮೀಟರ್ ಗಂಟ್ಲೆ ಅಡ್ಡಾಡಿದರೆ ನಾನೇನೋ ಮನೆ ಬಿಟ್ಕೊಂಡು, ನಾನು ಏನೋ ಮಾಡಿಕೊಂಡು, ಒಂದಿಷ್ಟು ಏನೋ ಶಾಸ್ತ್ರ ಅಧ್ಯಯನ ಮಾಡಿಕೊಂಡು ನಾನು ತಿರುಗಾಡಿದರೆ ನಾನೇನೂ ಆಗೋದಿಲ್ಲ. ನಾನು ಏನಾರ ಆಗಬೇಕಾಗಿತ್ತು ಅಂದ್ರೆ ಪ್ರತಿ ಕ್ಷಣದ ವಿಚಾರ. ಒಬ್ಬ ಹೀಗೆ ನನಗತೆ ಒಬ್ಬ ಅರ್ಧಮುರ್ಧ ಶಾಸ್ತ್ರ ಕಲ್ತಿದ್ದ, ಇಷ್ಟು ಕಲ್ತು ನಿನ್ನ ಜಾತ್ರೆ ಅಡ್ಡಾಡಿದ್ರೆ ನಡೀತದ ಅಂತ ತಿಳ್ಕೊಂಡು ಹಿಂಗೆ ಊರೂರು ಅಡ್ಡಾಡ್ಬೇಕಂತ ಹೇಳಿ ಯಾವುದೋ ಊರಿನ ಪ್ರವಚನಕ್ಕೆ ಹೋಗ್ಬೇಕಂತ ಹೊಂಟಿದ್ದ. ನೆಡ್ಕೋತ ಹೊಂಟಿದ್ದ, ಭಾಳ ಬೆನ್ನುಗಾಳಿತ್ತು, ಹೊತ್ತು ಮುಳುಗೋ ಸಮಯ, ಯಾರೂ ಜೋಡಿದ್ದಿದ್ದಿಲ್ಲ. ತಲೆಯಾಗ ಏನಿತ್ತು ಅಂದ್ರೆ ಆ ಊರಿಗೆ ಹೋಗಿ ಗುಡಿಯಾಗ ಕೂತ್ಕೊಂಡು ಶಾಸ್ತ್ರ ಹೇಳ್ಬೇಕಂತ ಹೊಂಟಿದ್ದ. ಯಾರೂ ಊರಾಗ ಗೊತ್ತಿದ್ದಿದ್ದಿಲ್ಲ. ದಾರ್ಯಾಗ ಒಬ್ಬಾಕಿ ಹುಡುಗಿ ಕಟ್ಗಿ ಮಾಡ್ಕೊಂಡು ಆ ಹೊರ್ಸಾಕ್ ಯಾರು ಇಲ್ದಕ್ಕೆ ಕೂತಿತ್ತು. ಕಾವಿ ಹಾಕೊಂಡು ಈ ಮನುಷ್ಯ ಬಂದ ಕೂಡಲೇ ಆ ಹುಡುಗಿ ತಲೆಯಾಗ ವಿಚಾರ ಶುರುವಾತು. ಮಹಾತ್ಮರು ಎಷ್ಟು ಜನದಲ್ಲಿ ಪುಣ್ಯ ಮಾಡ್ಯಾರೋ ಏನೋ, ಅವ್ರ ಅಜ್ಜಾರಾಗ್ಯಾರ, ನಾನು ಈ ಸುಡುಗಾಡ ಸಂಸಾರದಾಗ ಕೂತ್ಕೊಂಡು ನಾ ಹಿಂಗಾಗೀನಿ, ಹೆಂಗ್ ಮಾಡ್ಲಿ, ಇನ್ನು ಕಟ್ಗಿ ಹೊರಸಬಾ ಅಂತ ಕರೆದ್ರೆ ತಪ್ಪಕತ್, ಪಾದ ಪೂಜಾಕ್ ಬಾ ಅಂತ ಕರಿಬೇಕು, ಕಟ್ಗಿ ಹೊರಸಬಾ ಅಂತಂದ್ರೆ ತಪ್ಪಕತಿ. ಏನ್ ಮಾಡ್ಲಿ ಅಂತಂದ್ರೆ ಬಿಟ್ರ ಇನ್ನೊಬ್ಬ ಮನುಷ್ಯ ಇಲ್ಲ, ಕರೀಲಿಲ್ಲ ಅಂದ್ರೆ ನೆಡುದಿಲ್ಲ. ಕಡೆಗೆ ಹೋಗಿ ಕಾಲಿಗೆ ಬಿದ್ದು ಹೋಗ್ಯಪ್ಪ ಒಂದೀಟ ಕಟ್ಗಿ ಹೊರಿವ ಜಗೈತಿ, ಹೊರಿಸಿ ಹೋಗ್ರಿ ಅಂದ್ರೆ ಇವು ಯಾರು ಮಾತಾಡ್ಸಿದ್ದಿದ್ದಿಲ್ಲ. ಇಷ್ಟೊತ್ತಕ್ಕ ನಡ್ಕೋತ ಬಂದಿದ್ದ ಅವನ್ ತನ್ನ ಹೊರಸ್ತನ್ ತಂಗಿ, ಯಾಕೆ ಹಂಗೆ ಅವಸಾರ ಮಾಡ್ತಿ, ವಿಷಮ ಸಂಸಾರವಿದನು ಕನಸೆಂದರಿ. ಆ ಹುಡುಗಿ ಅದು ಹೊತ್ತು ಮಣಿ ಕಟ್ಗಿ ಮಾಡ್ಕೋತ ಮಣಿಗೆ ಹೊಂಟತಿ. ಆ ಹುಡುಗಿ ಇವ್ ಹೇಳ್ತಾನೆ, ಯಾಕೆ ಸಂಸಾರವೆಂಬ ಹೆಣ ಬಿದ್ದೊಡೆ ತಿನ ಬಂದ ನಾಯಿಗಳ ಜಗಳ ನೋಡು. ಆ ಹುಡುಗಿ ಹೇಳಕತ್ತಾನೆ. ಅದು ಹುಡುಗಿ ಅಂತೂ, ಯಪ್ಪ ನಮಗೆ ಅಂಥವೆಲ್ಲ ತಿಳಿದಿಲ್ರಿ, ನಮ್ಮ ಗಂಡ್ರು ಮಕ್ಕಳು ಹೋಗಿ ನಾಲ್ಕು ರೊಟ್ಟಿ ಮಾಡಿ ಕೊಟ್ಟು ನಾವು ಉಣಿಸಿ ಮಣಗಿಸ್ಬೇಕಾಗೈತಿ, ನಿನ್ನ ಕಾಲು ಹಿಡ್ಕೋತನ ಕಟ್ಟಿಗೆ ಹೊರಸಂದು. ಮೆಲ್ಕ ಏನಿಂತ ಅಜ್ಞಾನ ಜನ, ಏನು ಕತೆ ಹೇಳಿದ್ರು ಇವ್ರಿಗೆ ಯಾರಿಗೂ ಹೊಂದೊಲ್ದು, ಹೆಂಗ ಲೋಕ ಕಾಪಾಡ್ಬೇಕಪ್ಪ ಅಂತ ಹೇಳಿ ಮೆಲ್ಕ ಹೋಗಿ ಕಟ್ಟಿಗೆ ಹೊರಿಸಿದ. ಬಿಟ್ಟರೆ ಸಾಕತ್ತ ಹುಡುಗಿ ಓಡಾಕ್ ಹತ್ತದ ಕಟ್ಟಿಗೆ ತೊಗೊಂಡು. ಇವನ್ ತಲೆಯಾಗ ಬತ್ತು, ಒಂದು ಮುಂಜಾನೆ ಬಂದು ಸಂಜೆ ತನಕ ಗಂಡ್ರ ಮಕ್ಕಳನ್ನ ಬಿಟ್ಟಾಕಿನ ಇಷ್ಟ ಅವಸರ ಮಾಡಿ ಹೊಕ್ಕಾಳು. ನಾನು ಮಣಿ ಬಿಟ್ಟು 20 ವರ್ಷ ಆತು, ನನ್ನ ಹೆಂಡ್ರ ಮಕ್ಕಳು ಏನಾಗಿರ್ಬೇಕು ಅಂತ ಇವನ್ ತಲೆಯಾಗ ಶುರು ಆತ. ಇವನ್ ತಲೆಯಾಗ ಶುರು ಬಿಟ್ಟು ಬಂದ ಹೆಂಡತಿ
ಬಿಟ್ಟು ಬಂದ ಮಕ್ಕಳು, ಬಿಟ್ಟು ಬಂದ ಮನೆ, ಆ ಸ್ಮರಣ ರೂಪದಲ್ಲಿ ಬಂದು ತಲೆಯೊಳಗೆ ಸಿನಿಮಾ ಶುರುವಾದಂಗಾತು. ಆ ಸಿನಿಮಾದ ತಾಕಲಾಟ ತಾಳಾರ್ದಕ್ಕೆ ಆ ಹೆಣ್ಮಗಳನ್ನು ಹೋಳಾಕಿ ಓಡಾಕ್ ಹತ್ತಿವು. ಆಕೆ ಅಂದ್ಲು, ಅಜ್ಜಾರೆ ನಾ ಗಂಡ್ರ ಮಕ್ಕಳನ್ನ ಬಿಟ್ಟು ಬಂದೀನಿ, ನಾ ಕಟ್ಟಿಗೆ ತಗೊಂಡು ರೊಟ್ಟಿ ಮಾಡ್ಬೇಕು, ಅದಕ್ಕೆ ಓಡಾಕ್ ಹತ್ತೀನಿ, ನೀವ್ಯಾಕೆ ಓಡಾಕ್ ಹತ್ತೀರಿ ಅಂತ ಆಕೆ ಅಂದ್ಲು. ಆವಾಗ ಇವ್ ಅಂತಾನ, ನಾನು 20 ವರ್ಷ ಆತ್ ಮನೆ ಬಿಟ್ಟು ಮಠಕ್ಕೆ ಬಂದ, ಅದಕ್ಕೆ ಏನಾಗ್ಯಾರೋ ನೋಡ್ಬೇಕತ್ತ ನಾ ಓಡಾಕ್ ಹತ್ತೀನಿ. ಎಲ್ಲಾರನ್ನ ಓಡಿಸ್ತದ. ಯಾಕೆ ಓಡಿಸ್ತದ? ಯಾಕೆ ಓಡಿಸ್ತದೆ ಅಂದ್ರೆ, ನಾ ಏನನ್ನು ಬಿಟ್ಟಿದ್ದೇನೆ ಅದನ್ನ ತಂದಿನೇನೋ ಅನ್ನುವಂಥ ವಿಚಾರ ಇಲ್ಲದಕ್ಕೆ ಓಡಿಸ್ತದೆ. ಯಾಕೆ ನಮ್ಮನ್ನ ಆ ಥರನಾಗಿ ಕನಸು ಬೆಳೆಸ್ತದೆ? ಯಾಕೆ ನಮ್ಮನ್ನು ದುಃಖ ತರನಾಗಿ ಮಾಡಿಸ್ತದೆ? ಅದು ವಿಚಾರವಿಲ್ಲದ ಕೊರತೆ. ಎಲ್ಲಿ ವಿಚಾರ ಇಲ್ವೋ ಆವಾಗ ನಾನು ಏನೇ ಮಾಡಿದ್ರೂ ಕೂಡ ಅದು ನನ್ನ ತಲೆಯೊಳಗೆ ಕುಳಿತುಕೊಂಡು ಮೋಹ ರೂಪದಿಂದ ಕಾಡಿ ನನ್ನನ್ನು ಓಡಿಸ್ತದೆ. ಅದರ ಸಲುವಾಗಿ ವಿಚಾರವೇ ಜೀವನದಲ್ಲಿ ಪ್ರಧಾನ ಆದೀತಲ್ಲದೆ ಬೇರೆ ಯಾವುದೂ ಪ್ರಧಾನ ಅಲ್ಲ. ವಿಚಾರವನ್ನು ಮಾಡಿ ಬದುಕುವುದನ್ನು ಕಲಿಬೇಕು ಅನ್ನುವಂಥ ಮಾತನ್ನೇ ಪೂಜ್ಯಪಾದರಂತ ಶಿವಾನಂದಪ್ಪಗಳು ನಮಗೆ ಅಪ್ಪಣೆ ಮಾಡಿದ್ದಾರೆ. ಮತ್ತೆ ಮುಂದಿನ ದಿನಮಾನದಲ್ಲಿ ಇನ್ನಷ್ಟು ವಿಚಾರಗಳನ್ನು ನಾವು ನೀವು ಕೂಡಿ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ನಮಸ್ಕಾರ. Please subscribe, like and share.